ಇನ್ನು ನಿಮಗೆ ಗೊತ್ತಿರೋಂಗೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ಒಂದು 2 ಏತ ನೀರಾವರಿಗಳಿತ್ತು. ಅದರಲ್ಲಿ ತೋಟಿ ಏತ ನೀರಾವರಿಗೆ ಆನ್ಗೋಯಿಂಗ್ ವರ್ಕ್ ಅದಕ್ಕೂ ಸಹ ಅನುದಾನ ಬಿಡುಗಡೆ ಮಾಡಿದ್ದಾರೆ ಇದೇ ಬಜೆಟ್ನಲ್ಲಿ. ಮತ್ತು ದಿಡ್ಗ ತುಮಕೂರು ಅಂತ ಒಂದು ಏತ ನೀರಾವರಿ, ಮತ್ತು ಕಣ್ಕಟ್ಟೆ ಹೋಬಳಿಯಲ್ಲಿ ಅತಿಕೆರೆ ತಾಲೂಕು ನಮ್ಮ ಶಿವಲಿಂಗನವರ ಹೋರಾಟದಲ್ಲಿ ಏತ ನೀರಾವರಿ ಎರಡಕ್ಕೂ ಸಹ ಇದೇ ಬಜೆಟಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅದು ಸಹ ಕಾರ್ಯಗರ್ತಕ್ಕೆ ಬರ್ತದೆ. ಒಂದು ದಿಡ್ಗ ತುಮಕೂರು ಮತ್ತು ಇನ್ನೊಂದು ಕಣ್ಕಟ್ಟೆ ಭಾಗದಲ್ಲಿ ಆಯ್ದ ಭಾಗದ ಕೆರೆ ತುಂಬುವಂಥ ಯೋಜನೆ. ಇನ್ನು ನಿಮಗೆ ಕೆಶಿಪ್ ಅಂತ ಗೊತ್ತು, ನಮ್ಮ PWD ಅಂಡರಲ್ಲಿ ಕೆಶಿಪ್ ಅಂತ ಒಂದು ಸಪ್ರೇಟ್ ವಿಂಗ್ ಇದೆ. ಅದರಲ್ಲೂ ಸಹ ನಮ್ಮ ಜಿಲ್ಲೆಗೆ ಹೊಂದ್ಕೊಂಡಂತೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಅಂದರೆ ಚನ್ನರಾಯಪಟ್ಟಣ ತಾಲೂಕಿಗೆ ಹೊಂದ್ಕೊಂಡಂತೆ ಶ್ರೀರಂಗಪಟ್ಟಣ, KR ಪೇಟೆ, ಚನ್ನರಾಯಪಟ್ಟಣ ಅದನ್ನು ಕೆಶಿಪ್ಪಲ್ಲಿ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಸೇರೋದ್ರಿಂದ ಭಾಗಶಃ ಸುಮಾರು ಹಳ್ಳಿಗಳು ಈ ಒಂದು ರಸ್ತೆ ಸಂಪರ್ಕ ಇರೋದ್ರಿಂದ ಅದು ಸಹ ಬಜೆಟಲ್ಲಿ ನಮ್ಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಈ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾನ್ಯ ನಮ್ಮ ಪರಿಸರ ಮತ್ತು ಅರಣ್ಯ ಸಚಿವರು ಬಂದಾಗ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ನಮ್ಮ ಜೊತೆ ಇದ್ರಿ. ಅವತ್ತು ರಾತ್ರಿ ಒಂದು ದಿನ ಎಲ್ಲ ನಮ್ಮ ಜೊತೆ ನೀವು ಕಳೆದ್ರಿ. ಅವತ್ತು ನಾನು ಸಹ ಮನವಿಯನ್ನು ಮಾಡಿಕೊಂಡೆ, ನೀವೆಲ್ಲ ಇದ್ರಿ. ಈಗಿರುವಂಥ 15 ಲಕ್ಷನ ಕನಿಷ್ಠ ಎಲ್ಲರೂ ಹೇಳಿದ್ರು 50 ಲಕ್ಷ 25 ಲಕ್ಷ ಆದರೆ ನಾವು ಅರ್ಥಗರ್ಭಿತವಾಗಿ ಹೇಳಬೇಕು. ನಾವು ಯಾವುದೇ ಹೇಳೋದಾದರೆ ನಾವು 20 ಲಕ್ಷಕ್ಕಾದರೂ ರೈಸ್ ಮಾಡಿ ದಾಳಿಯಿಂದ ಮೃತಪಟ್ಟವ್ರಿಗೆ ಅಂತ ಅದನ್ನು ಪುರಸ್ಕರಿಸಿ ನಿಮಗೆಲ್ಲ ಗೊತ್ತಿರೋ 15 ಲಕ್ಷದಿಂದ 20 ಲಕ್ಷಕ್ಕೆ ಅದನ್ನು ಪುರಸ್ಕರಿಸಿದ್ದಾರೆ. ಜೊತೆಗೆ ನಾವು ಆನೆಧಾಮವನ್ನು ಕೇಳಿದ್ವಿ, ಅವ್ರು ನಮ್ಮ ಜಿಲ್ಲೆಯಲ್ಲೆಲ್ಲರೂ ಮಾಡಿಕೊಡಿ ಅಂದರು. ಅವರು ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ಆ ಪ್ರಾಜೆಕ್ಟಲ್ಲಿ ಮಾಡ್ತೀವಿ ಅಂತ ಅದಕ್ಕೆ ಸುಮಾರು ಒಂದು 17 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಅದು ಪ್ರೈಮರಿ. ಈಗ 17 ಕೋಟಿ ಸಾಕಾಗಲ್ಲ ಅಂತ ಎಷ್ಟೇ ಟಿಪ್ಪಣಿಗಳು ಬರ್ಬೋದು, ಅದು ಪ್ರೈಮರಿ. ಈಗ 17 ಕೋಟಿಯಲ್ಲಿ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಮಾಡ್ಬೋದು. ಇಲ್ಲಿ ನಾವು ಆನೆಗಳನ್ನ ಪುಂಡ ಆನೆಗಳನ್ನ ಕ್ಯಾಪ್ಚರ್ ಮಾಡಿ ಈ ಆನೆಗಳನ್ನ ಅಲ್ಲಿ ಡಂಪ್ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳು ಏನೇನು ನಾವು ಕೆಲಸ ಪ್ರಿಲಿಮಿನರಿ ಸ್ಟೇಜ್ಗೆ 17 ಕೋಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಅಟ್ಲೀಸ್ಟ್ ಅಷ್ಟು ಕೊಟ್ಟರೆ ಇನ್ನು ಅದು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಆಗ್ತದೆ. ಇನ್ನು ವರ್ಷ ಪ್ರತಿ ಬಜೆಟಲ್ಲಿ ಆಗಿರ್ಬೋದು ನಾವು ಆಗ್ರಹ ಮಾಡಿ ಅನುದಾನ ತಗೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಅದಕ್ಕೆ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ಆನೆಧಾಮ ಅಂತಂದ್ರು, ಸರ್ಕಾರ ಒಂದು ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ ಅಂತ ಒಂದು ಆ ನಾಮದಡಿ ಬಜೆಟಲ್ಲಿ ದುಡ್ಡನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೂ ನಮಗೆಲ್ಲ ಎಲ್ರಿಗೂ ನಿರೀಕ್ಷೆ ಇತ್ತು, ಯಾವುದು ನಮ್ಮ ಏರ್ಪೋರ್ಟ್ಗೆ ದುಡ್ಡು ಕೊಟ್ಟಿಲ್ಲ ಅಂತ. ಏರ್ಪೋರ್ಟ್ಗೆ ನಾನು ಸಹ ನಮ್ಮ IDD ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ MB ಪಾಟೀಲ್ ಸರ್ನ ಮನವಿ ಮಾಡಿದ ನಿಜ. ಆದರೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಈಗ ಏನು ಕಂಪ್ಲೀಷನ್ಗೆ ಹತ್ರ ಬಂದಿರುವಂಥ ಏರ್ಪೋರ್ಟ್ಸ್ಗೆ ನಾವು ಅನುದಾನ ಈಗ ಕೊಡಬೇಕಾಗ್ತದೆ. ಹಾಗಾಗಿ ಅದರಲ್ಲಿ ನಮ್ಮ ಹಾಸನ ಏರ್ಪೋರ್ಟ್ಗೆ ಈ ಸಲ ಅನುದಾನ ಕೊಟ್ಟಿಲ್ವೇ ಹೊರತು ಇನ್ನು ಒಂದು 3 ತಿಂಗಳಲ್ಲಿ ಕ್ಯಾಬಿನೆಟ್ಟಲ್ಲಿ ಇಡಿಸಿ ಸುಮಾರು 50 ಕೋಟಿ ಬಿಡುಗಡೆ ಮಾಡುವಂಥ ಕೆಲಸವನ್ನು 100ಕ್ಕೆ 100 ನಾವು ಮಾಡ್ತೀವಿ. ನಾನು ಇವತ್ತು ಮಾತಿಗೆ ಹೇಳಿದ್ದೀನಿ, ಈ ಮಾತಿಗೆ ಬದ್ಧನಾಗಿದ್ದೀನಿ. ಮತ್ತು ಎಲ್ಲ ರೀತಿಯ ಪತ್ರ ವ್ಯವಹಾರಗಳು ಆಗಿದೆ. ಈಗ ವಿಜಯಪುರ ಆಗಿರ್ಬೋದು, ಅಲ್ಲಿ ಮುಂದಿನ ವರ್ಷ ನಾವು ಫ್ಲೈಯಿಂಗ್ ಮಾಡಬೇಕಾಗ್ತದೆ ಅನ್ನೋ ವಿಷಯದಲ್ಲಿ ಅಲ್ಲಿಗೆ ಅನುದಾನ ಕೊಟ್ಟಿದ್ದಾರೆ ಹೊರತು ಇಲ್ಲಿಗೆ ನಮ್ಮ ಹಾಸನಕ್ಕೆ ಕೊಡಬಾರ್ದು ಅಂತ ಯಾವುದೂ ರೀತಿ ಇಲ್ಲ. ನಾವು ಕೊಟ್ಟಿದ್ದರಲ್ಲಿ ನಾನು ಹೇಳಿದ್ರಲ್ಲಿ 90% ಬೇಡಿಕೆಗಳನ್ನ ನಮ್ಗೆ ಈಡೇರಿಸಿದ್ದಾರೆ. ಆದರೆ ನಮ್ಗೆಲ್ಲರೂ ಹಾಸನದವ್ರಿಗೆ ಇದ್ದಿದ್ದು ಏರ್ಪೋರ್ಟ್ಗೆ ಈ ಸಲ ಅನುದಾನ ಬರ್ತದ ಅಂತ. ಆದರೆ 100ಕ್ಕೆ 100 ಅದನ್ನು ಕ್ಯಾಬಿನೆಟ್ಗೆ ಇಡಿಸಿ ಸುಮಾರು 50 ಕೋಟಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಈಗ ಇರುವಂಥ ಸಿಚುವೇಷನಲ್ಲಿ ಯಾವುದೇ ದುಡ್ಡಿನ ಕೊರತೆ ಹಾಸನ ಏರ್ಪೋರ್ಟ್ಗಿಲ್ಲ. ಅದು IDD ಅವ್ರ ಹತ್ರ ನಾವೆಲ್ಲ ಚರ್ಚೆ ಮಾಡಿ ಈಗೂ ಸುಮಾರು ಇನ್ನೂ ಒಂದಷ್ಟು ದುಡ್ಡು ಉಳಿದಿದೆ. ಈ ಕೆಲಸ ನಿಲ್ಲುವಂಥದ್ದು ಸಮಸ್ಯೆ ಅಥವಾ ಅಂಥ ಸ್ಥಿತಿ ಯಾವುದೂ ಇಲ್ಲ. ಈಗ ದುಡ್ಡಿದೆ, ಕೆಲಸ ನಡೀತಿದೆ. ಆನ್ಗೋಯಿಂಗ್ ಕೆಲಸ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಡಿಸಿ ಅಪ್ರೂವ್ ಮಾಡುವಂಥ ಕೆಲಸ ಒಬ್ಬ ಸಂಸದನಾಗಿ ನಮ್ಮ ಜವಾಬ್ದಾರಿ, ಮತ್ತು ನಮ್ಮ ಸರ್ಕಾರದಿಂದ ಮಾಡುವಂಥ ಕೆಲಸ ನಮ್ಮ ಜವಾಬ್ದಾರಿ ಆಗಿರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.